ಜನರ ಬಾಯಿಂದ ಬರ್ತಾ ಇದೆ. ಇದೇ ಹಿಂಗೆ ನಾವು ನಿಮ್ಮ ಮನೆ ಹಾಕ್ಯಾರಲ್ಲಪ್ಪ, ನಾವು ಬಡ್ರು ನೋಡ್ತೇವೆ, ಮನೆ ಹಾಕ್ಯಾರಲ್ಲಪ್ಪ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಕೊಡ್ತಾರೆ ಸರ್, ನಾವು ದುಡ್ಡು ಕೊಟ್ಟರೆ ಮನೆ ಕೊಡ್ತಾರೆ, ದುಡ್ಡು ಇಲ್ಲ ಅನ್ನೋದು ಜನರಲ್ಲಿಂದ ಬರ್ತಾ ಇದೆ. MLA ಅವರು ಹೆಂಗೆ ಹೇಳ್ತಾರೆ ಅಲ್ಲಿ ಕೊಟ್ಟ ಯಾರು ಕೇಳ್ತಾರೆ ಅಂದರೆ ಅಲ್ಲಿ ಇರ್ತಕ್ಕಂಥ ಪಕ್ಷದ ಮುಖಂಡರು, ಜಿಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಅವ್ರು ಕೇಳ್ತಾ ಇದ್ದಾರೆ ಅಂತ ಮಾತು ಜನರು ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೆಲವೊಂದು ಆದಂಥ ಘಟನೆಗಳು ಕೂಡ CS ಕೊಟ್ಟಿದ್ದೇವೆ, ವಿಡಿಯೋ ರೆಕಾರ್ಡ್ಗಳು ನಿಮಗೂ ಬೇಕಾದ್ರೆ ಕಳಿಸ್ತೇವೆ, ತಾವು ರೊಕ್ಕ ಕೇಳಿ ಇವೆಲ್ಲ. ಹೌದು ಹೌದು ಖಂಡಿತವಾಗಿ ಸಿಗ್ತದೆ. ನಮ್ಮ ಪಕ್ಷದ ಕಣ್ಣೀರು ಹಾಕಿದ್ರಲ್ಲಿಂದ ಈ ನೋವಾಗಿದೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯ ವಾತಾವರಣ ಆಗಬಾರ್ದು. ಹಿಂದುಳಿದ ಆಲ್ಮತ್ ಸಮಾಜದ JM ಕೊರ್ಬೋ ಅವರು ಇಂಥ ಒಂದು ವಯಸ್ಸಿನಲ್ಲಿ ಒಬ್ಬ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಆ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರು ಕಣ್ಣೀರು ಬರಬೇಕಾದ್ರೆ ಯಾವ ರೀತಿ ಅವ್ರಿಗೆ ನೋವು ಕೊಟ್ಟಿರ್ಬೋದು. ಅವರು ಓಪನ್ ಆಗಿ ಹೇಳಿದ್ದಾರೆ, ನಿಮ್ಮ ನಂಬೋದ್ರೆ ನಿಮ್ಮ ಮಗನಿಂದ ನಮಗೆ ಭಾಳ ಅನ್ಯಾಯ ಆಗಿದೆ ಅಂತ ಓಪನ್ ಹೇಳಿದ್ದಾರೆ. ಅವ್ರು ಸರಿ ಮಾಡ್ಬೇಕು ತಂದಿದ್ದವರು. ಅವ್ರ ಮಗನಿಗೆ MLA ಮಾಡಬೇಕಾದ್ರೆ ಈ ರೀತಿ ಬೇರೆ ನೋಯ್ಸೋದ್ರಿಂದ MLA ಆಗೋಕ್ಕಾಗಲ್ಲ. ಯಾರೇ ನಾವು ಜನಪ್ರತಿನಿಧಿ ಹಾಕಿ ಎಲ್ಲ ಜಾತಿ ವಿಶ್ವಾಸ ಹೋಗ್ಬೇಕಾದ್ರೆ ಬರೀ ಒಂದು ಜಾತಿಗೆ ನಾವು ಎಬ್ಸ್ಕೊತ ಹೋಗಿ ಒಂದು ಜಾತಿ ಉಳಿದ ಜಾತಿಗಳನ್ನ ತುಳಿತಾ ಹೋದರೆ ಯಾರು MLA ಮಾಲೀಕ ಗುಂತಿನ MLA ಆಗಬೇಕಾದ್ರೂ ಕೂಡ ಎಲ್ಲ ಧರ್ಮದ ಓಟುಗಳು ಬೇಕು, ಎಲ್ಲ ಜನರ ವಿಶ್ವಾಸ ಬೇಕು, ಅವರಿಗೂ ಕೂಡ ಆ ಅರಿವು ಇರಬೇಕು. ಇಲ್ಲಿ ಆಗ್ತಾ ಇಲ್ಲ, ಇಲ್ಲಿ ಒನ್ ಸೈಡ್ ಹೋಗ್ತಾ ಇದೆ. ಏನೇನು ಅಲ್ಲಿ ಅಹಿಂದ ಮತಗಳು ಎಲ್ಲ ರೊಕ್ಕ ಕೊಟ್ಟರೆ ಬರ್ತಾವೆ ತಿಳ್ಕೊಳಕ ಅಂತಾರೆ. ಆ ಕಾಲ ಹೋಗ್ಯದ ಇವತ್ತು, ಆ ಕಾಲ ಇಲ್ಲಿ. ಹೌದು ಇದೇ ವಿಚಾರ, RT ಉಳಿಸೋದಷ್ಟು ಇದೇ ವಿಚಾರ. ಯಾರು ಅವ ಎಮ್ ಆರ್ ಪಾಟೀಲ್ ಬಗ ಅವ ಏನು ಹೇಳಿದ ನಮ್ಮ ಬಡೇ ಸ್ಟೇಟ್ಮೆಂಟ್ ಕೊಡ್ತಾನೆ, ಆ ರೀತಿ ನಡ್ಕೊಂಡಿದಂದ್ರೆ ಅವ್ನಿಗೊಂದು ಟೇಬಲ್ ಕುರ್ಚಿ ಕೊಡ್ತಿದ್ದೇವೆ. ಮುನಿಮ್ ಕೆಲಸಕ್ಕೆ ಮುನಿಮ್ ಕೆಲಸ ಇಲ್ಲ. ಮುನಿಮೆ ಎಮ್ ಆರ್ ಪಾಟೀಲ್ ಆಗ್ಯಾರ, ಇವರೇ ಮಾಲಕ್ ಆಗ್ಯಾರ. ನಿಮ್ಗೆ ಗೊತ್ತಿಲ್ಲ, ನಮ್ಮ ತಾಲೂಕದಾಗ ನೀವು ನಾವು ಹೇಳ್ತಾ ಇದ್ದೀವಲ್ಲ, ನೀವು ಸುದ್ದಿ ಮೇಲೆ ನಿಮ್ಮದೇ ಇಂಟೆಲಿಜೆನ್ಸ್ ಇದೆ. ಹಳ್ಳಿಗೆ ಹೋಗಿ ಕೇಳಿ ಅವ್ರ ಕಾರ್ಯವೈಖರಿಗಳು ಹೆಂಗವ, ಏನೇನು ನಡೆದ ನೀವು ಕೇಳಿ ಸುದ್ದಿ ತೊಗೊಳ್ಳಿ. ನಾವು ಒಂದು ವೇಳೆ ನಿಮಗೆ ವಿಶ್ವಾಸ ಇಲ್ಲ ಅಲ್ಲಿ ತೊಗೊಳ್ಳಿ. ನಾವು ಇಷ್ಟು ಬಾರಿ 50 ವರ್ಷ ರಾಜಕೀಯದಲ್ಲಿದ್ದೇವೆ. ಯಾವುದೇ ಒಂದು ವ್ಯಕ್ತಿಗೆ ನಾವು ಒಂದು ಗೂಬೆ ಕೂಡಿಸ್ಬೇಕಾದ್ರೆ ನಮಗೆ ಪ್ರಜ್ಞೆ ಇರಲ್ಲ ಇದ್ದರೆ ಅವ್ರಿಗೆ ಹೇಳ್ತಲ್ಲ, ಅದು ಮಾಹಿತಿ ಇದ್ದರೆ. ಇಲ್ಲ ಬೇಜವಾಬ್ದಾರಿಯಿಂದ ಮಾತಾಡೋಕ್ಕಾಗ್ತಾವೆ ನಾವು. ನೋಡಿ ಮುಂದಿನ ಇನ್ನೂ 2 ವರ್ಷ ಟೈಮ್ ಇದೆ. ಮುಂದಿನ ವರ್ಷದಲ್ಲಿ ಯಾರು ಅಭ್ಯರ್ಥಿಯೋ ಏನೂ ಇನ್ನೂ ನಿರ್ಣಯ ಆಗಿಲ್ಲ. MI ಪಾಟೀಲರು ನನಗೆ ಆಗಲ್ಲ ವಯಸ್ಸಾಗ್ಯದ ಹೇಳ್ಯಾರ. ಅನೇಕರು ನಮ್ಮ ತಾಲೂಕಿನಲ್ಲಿ ಮುಖಂಡರು ಇಲ್ಲಪ್ಪ, ಅವ್ರು ಹೇಳಿರೋ ನಾನು JM ಕೊರ್ಬೋ ಕ್ಯಾಂಡಿಡೇಟ್ ಇದ್ದೀವಿ ಅಂದ್ರೆ ಆ ಮಾತಾಡಲಿ. ನಾವು ಕ್ಯಾಂಡಿಡೇಟ್ ಇಲ್ಲ, ಇನ್ನೂ 2 ವರ್ಷದ ಆದ್ರೆ ಯಾರು ಸ್ಪರ್ಧೆ ಮಾಡೋಣ ನೋಡಿ. ರಾಜಕೀಯ ಸನ್ಯಾಸಿಗಳಿಲ್ಲ, ರಾಜಕಾರಣದಾಗಿದ್ದೇವೆ. ಅಲ್ಲ, ರಾಜಕಾರಣದ ಸನ್ಯಾಸಿ ಇಲ್ಲ, ನಾವು ರಾಜಕಾರಣ ಮಾಡ್ತಾಯಿದ್ದೇವೆ. ಸಾಯೋವರೆಗೂ ರಾಜಕೀಯ ಇರ್ತೇವೆ. ನಮ್ಮಪ್ಪ ರಾಜಕೀಯ ಕಳಿಸಿದ್ದೆ ಅದಕ್ಕೆ ಜನಸೇವೆ ಮಾಡ್ಲಿಕ್ಕೆ. ಅವ್ರು ಹೇಳಿದಾಗ MLA ಅಲ್ಲಿ ಆಗ್ತೇವೆ, ರಾಜಕಾರಣದಾಗ ಇರ್ತೇವೆ. ಸ್ಪರ್ಧೆ ಏನದು ಕಾಂಗ್ರೆಸ್ ಪಕ್ಷದ ನೀವು ಮಾಡಪ್ಪ ಸ್ಪರ್ಧೆ, ನಿಮಗೆ ಕೇಳ್ತಾ ಇದ್ದಾರೆ ಸ್ಪರ್ಧೆ ಮಾಡ್ತೇವೆ. ಇಲ್ಲ ಮಲ್ಲಿಕೆ ಗೊತ್ತೇವೆ, ಅರುಣೆ ಭಾಳ ಒಳ್ಳೆಯವನ, ಅವನಿಗೆ ನಾವು ಟಿಕೆಟ್ ಕೊಡ್ತೇವೆ, ಅವ್ನಿಗೆ ಕೊಡಲಿ, ನಾವೇನು ಬೇಡಲ್ಲ. ಇಲ್ಲಿ ನಾವು ಅವನಿಗೆ ಟಿಕೆಟ್ ಕೊಡಬೇಡ್ರಿ, ನಮಗೆ ಟಿಕೆಟ್ ಕೊಡೋದು ನಿಮ್ಮ ಪ್ರೆಸ್ ಕರಿತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಉಳಿಸ್ಲಿಕ್ಕೆ ಬಂದಿದೆ. ನೋಡಿ, ಪಕ್ಷದ ಏನು ಆದೇಶ ಅದ ಅದಕ್ಕೆ ನಾವು ಚಾಚು ತಪ್ಪದೆ ಮಾಡ್ತೇವೆ. ಆದ್ರೆ ಜನರ ಮೇಲೆ ಮನವರಿಕೆ ಮಾಡ್ಬೇಕು. ಪಕ್ಷದವರು ಜನ ವಿರುದ್ಧ ಆದಾಗ ನಾವು ಇಬ್ಬರು ಈ ವೇದಿಕೆ ಮೇಲೆ ಸಪೋರ್ಟ್ ಮಾಡಿದ್ರು ಜನ ಒಪ್ಪಿಲ್ಲ, ನಮ್ಮ ಸೀಟ್ ಕಳ್ಕೊತಾರ, ಅದು ನೋಡ್ತಾರೆ ಮುಂದೆ. ನಾವು ಮಾಡ್ತೇವೆ, ಯಾರು ವಿರುದ್ಧ ಮಾಡಲ್ಲ. ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ನಾವೆಲ್ಲರೂ ವೇದಿಕೆ ಮ್ಯಾಗ ಪಕ್ಷದ ಯಾವುದೇ ಅಭ್ಯರ್ಥಿ ಇರಲಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಅದ್ರ ಬಗ್ಗೆ ನಮ್ದು ಎರಡನೇ ಮಾತಿಲ್ಲ. ಬಟ್ ಇಲ್ಲಿ ಏನು ಡೇ ಬೈ ಡೇ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗ್ತಾಯಿದೆ. ಬರೀ ಒಂದೇ ಕಮಿಟಿಗೆ ಅವರೆಲ್ಲ ಎನ್ಕರೇಜ್ ಮಾಡ್ತಾರೆ. ಚೇರ್ಮನ್ಗಳು ಅವರಿಗೆ ಎಲ್ಲವರಿಗೆ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ದಲಿತ ವರ್ಗದವ್ರಿಗೆ ಏನು ಮೂಲಿ ಗುಂಪು ಮಾಡ್ತಾ ಇದ್ದಾರೆ. ಇದರಿಂದ ಅವೇನು ವೋಟ್ ಬ್ಯಾಂಕ್ಗಳು ನಮ್ಮವ ಅವ್ರು ನಮ್ಮಿಂದ ಏನು ದೂರ ಹೋಗ್ತಾ ಇದ್ದಾರೆ. ಅದು ನಮ್ಮ ಪಕ್ಷಕ್ಕೆ ಒಂದು ರೀತಿಯ ಹಾನಿ ಆಗ್ತಕ್ಕಂಥ ವಾತಾವರಣ ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಪಾರ್ಟಿ ಸೇವೆ ಮಾಡೋ ಸಲ ನಾವೆಲ್ಲ ಕೂತಿದ್ದೇವೆ. ಈ ಚುನಾವಣೆ ಅಲ್ಲ ಆಯ್ತಪ್ಪ, ಕೇಳ್ದಲ್ಲಿ ನಿಂದು ಉತ್ತರ ಕೊಟ್ಟಲ್ಲ, ಮತ್ತೇನೇ ಯಾರು ಹೇಳಿದ್ದೀನಿ. ಈಗ ಬಂದೇನಪ್ಪ, ಈಗ ಬಂದೇನು. 26 ಸೊಸೈಟಿನಲ್ಲಿ 24 ಲಿಂಗಾಯತ ಸಮಾಜ.
ಚೇರ್ಮನ್ಗಳು ಕೂಡ ಭಾಳಷ್ಟು ಪಿ ಎಲ್ ಡಿ ಅವ್ರು MLA ಎಲೆಕ್ಷನ್ಗೆ ವಿರುದ್ಧ ಮಾಡ್ಯಾರ ಸ್ವಂತ ಅವನಿಗೆ ಇದು PLD ಬ್ಯಾಂಕ್ ಅಧ್ಯಕ್ಷ ಲಿಂಗಾಯತ್ ಯೋಜನಾಧಿಕಾರಿ ಅವರೇ, ಉಪಾಧ್ಯಕ್ಷರು ಅವರೇ, ಎಲ್ಲ ನಿಮ್ಗೆ ಅಂಕಿಅಂಶ ಲಿಸ್ಟೇ ಕೊಡ್ತೀನಂತ. ಓನ್ಲಿ ಒಂದು ಸೊಸೈಟಿದ ಒಂದೇ ಒಂದು ದಲಿತ ಮಾಡಿದ್ವಿ, ಅದು ನಾವು ಎಲ್ಲ ಇಂಟ್ರೆಸ್ಟ್ ತೊಗೊಂಡು ನಾವು ಸಿದ್ದು ಸಾಲಿಮನ್ಯ ತೊಗೊಂಡು ಒಂದು ಯಶವಂತ ಪಟ್ಟೇದ್ರ ಒಬ್ಬನೇ ಅಧ್ಯಕ್ಷ ಸೊಸೈಟಿಗಳ ಹಾಲತ್ ಏನದು ಇವತ್ತು ಅವ್ರದ್ದೇ ಆದಂಥ ಒಂದು ಇವು ಆಗ್ಯಾವ, ಏನಂತಾರೆ ಅದು ಮನಿ ವ್ಯವಹಾರ ಆಗ್ಯದ. ಅವ್ರ ಮಂದಿಗೆ ಸಾಲ ಮನ್ನಾನು ಅವರಿಗೆ, ಬಡವರಿಗೆ ಸಾಲ ಸಿಗಲ್ಲ. ಇದು ಆಗಬಾರ್ದು. ಇದು ಏನಪ್ಪ ಏನು ಹೋಗ್ತೇವೆ, ನಾಳೆ ಹೋಗಿ ಹೇಳ್ತೇವೆ. ಈಗ ಎಲೆಕ್ಷನ್ ನಡೆದೀವಿ ಅಂದ್ರೆ ಒಂದು 10-15 ದಿನ ಹೋಗ್ಬೋದು. ಒಟ್ಟು ಶೀಘ್ರದಲ್ಲಿ ಒಂದು ತಿಂಗಳಲ್ಲಿ ಇದು ಆಗಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ಪಾರ್ಟಿ. ಇದು ಸಮಿತಿ ಅಬ್ಜಾಪುರದಲ್ಲಿ ಆಗ್ತಕ್ಕಂಥ ಭಾಳ ಅವಶ್ಯ ಕೊಡ್ತೇವೆ, ಮಾಡ್ತಾರೆ. ಆಗದೇ ಇದ್ದಾಗ ಅವನ್ನ ಹೇಳ್ತೇವೆ ನಿಮಗೆ ಕರೆದು. ಈಗ ಹೇಳಂದ್ರೆ ಹೆಂಗೆ ಹೇಳ್ಬೇಕು ನೋಡಿ. ನಮ್ಮ ಹೈಕಮಾಂಡೇ ಕಲಬುರಗಿ ಆಗದ, ಹೌದಾ? ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಇರೋದ್ರಿಂದ ಡೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಳಿದ್ರೆ ಡೆಲ್ಲಿಗೆ ಹೇಳ್ದಂಗೆ. ಆಮೇಲೆ ಸುರ್ಜೇವಾಲಾ ಬೆಂಗಳೂರು ಬರ್ತಾರೆ, ಅವ್ರಿಗೆ ಹೇಳ್ತೇವೆ. KPC ಅಧ್ಯಕ್ಷ ನಮ್ಮ DK ಶಿವಕುಮಾರ್ ಹೇಳ್ತೇವೆ, ಮುಖ್ಯಮಂತ್ರಿ ಹೇಳ್ತೇವೆ. ಆಮೇಲೆ ಉಸ್ತುವಾರಿ ಮಂತ್ರಿ ಆದಂಥ ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲು, ಇವೆಲ್ಲರಿಗೆ ನಾವು ಮುಖಂಡರಿಗೆ ಹೇಳ್ತೇವೆ. ಯಾರು ನಿಯೋಗಕ್ಕೆ ಇಲ್ಲಿ ಲಿಮಿಟ್ ಇರಲ್ಲ, ಯಾರ್ಯಾರು ಬರ್ತಾರೆ ತೊಗೊಂಡೋಗ್ತೇವೆ. ಇಲ್ಲಿ ನಿಯೋಗ ಮಾಡಿ ಹಂಗೆ ನಾ ಕರೆದ ಒಂದು 1000 ಜೀಪ್ ಬರ್ತಾವೆ, ತೊಗೊಂಡು ಶೋ ಮಾಡೋದಲ್ಲ. ಮುಖಂಡರು ಒಂದು 5 ಮಂದಿ ಹೇಳಿದ್ರು ಅಷ್ಟೇ, 4 ಮಂದಿ ಹೇಳಿದ್ರು ಅಷ್ಟೇ, 100 ಮಂದಿ ಹೇಳಿದ್ರು ಅಷ್ಟೇ. ವಿಷಯ ಅವ್ರಿಗೆ ಗಮನಕ್ಕೆ ಬಂದಾಗ ಅವರು ಅದು ತಿಳ್ಕೊಂಡು ನಾವು ಹೇಳಿದ್ರಲ್ಲಿ ಸತ್ಯ ಇದೆ ಇಲ್ಲ ಅನ್ನೋದು ತೋಲನೆ ಮಾಡಿ ಅವ್ರು ಎಕ್ಷನ್ ತೊಗೋತಾರೆ. ಈಗ ನೋಡಿ, ನಿಮ್ಮ ಉದಾಹರಣೆ ಕೊಡ್ಬೇಕಾದ್ರೆ ಈಗ ಈಗ MLAನೇ ಲಿಂಗಾಯಿತು, KKRTC ಅವ್ರ ಮಗ ಅಧ್ಯಕ್ಷ, ಅವನು ಲಿಂಗಾಯತ. ಪಟ್ಟಣ ಪಂಚಾಯತ್ ಅಬ್ಜಾಪುರ ಲಿಂಗಾಯತೆ ಮಾಡಿದರು. ಕೃಷಿ ಒಕ್ಕಲ್ತನ ಮನೋಹರ್ ಮಾಷಾಳ TAPSMಸ್ಗೂ ಅವರೇ. ನಿಮಗೆ ಹೇಳಿದ್ರಲ್ಲ ಅಂಕಿಅಂಶ. PLD ಬ್ಯಾಂಕ್ ಅಬ್ಜಾಪುರ ನೋಡಿ, ಅವ ವಿರುದ್ಧ ಮಾಡ್ಯಾನ, ಅವನಿಗೆ ಅಧ್ಯಕ್ಷ. ಹೆಸರು ಕೊಡ್ತೇವೆ ಬೇಕಾದ್ರೆ ಎಲ್ಲರೂ. ಅವರಳ್ಳಿ ಪಾಟೀಲನ್ನ ಕೊಡ್ತೇವೆ, ಹೆಸರು ಕೊಡ್ತೇವೆ ಡೀಟೇಲ್. ಈಗ ನಾವು ಯಾರ್ದಾರು ಹೆಸರಲ್ಲೇ ಇಲ್ಲಿ ಹೈಲೈಟ್ ಮಾಡಲು ಬಂದಿಲ್ಲ. ಒಂದು ಕಮ್ಯುನಿಟಿಗೆ ಮಾತ್ರ ಸೀಮಿತ ಅಂತ ರಾಜಕಾರಣಗಳು ಲೀಡರ್ಗಳು ಆಗಬಾರ್ದು. ಇದು ಸಾಮೂಹಿಕ ನಾಯಕತ್ವದ ಪಕ್ಷ. ಇದಕ್ಕೆ ಒಂದು ಶೋಷಿತ ಜನಾಂಗದ ಒಂದು ವಿಶ್ವಾಸದ ಮೇಲೆ ಸೆಕ್ಯುಲರಿಸಮ್ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ತೊಗೊಂಡು ಹೋಗ್ಬೇಕನ್ನೋದು ನಮ್ಮ ಉದ್ದೇಶ. ವಿಶೇಷ 16 ಆಗ್ಯಾವ. 16ರಲ್ಲಿ 15 ಪುರ ಲಿಂಗಾಯತರೆ, ಒಂದೇ ದಲಿತ ನಾವು ಮಾಡಿದ್ದು. ಪಂಚ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು ಅವರೇ, ಅಧ್ಯಕ್ಷರು ಒಂದು ನಮ್ಮ ಪ್ರಕಾಶ್ ಜಮದರ್ ಕೊಟ್ಟಾರ. ಯಾಕೆ ಅವ್ರು ಚೇಲಾನ ಅಂತ ಕೊಟ್ಟರು, ಅವ್ರು ಹೇಳ್ದಂಗೆ ಸ್ಟೇಟ್ಮೆಂಟ್ ಕೊಡಬೇಕು ಅಷ್ಟೇ, ಮತ್ತೇನಿಲ್ಲ. ಈ ರೀತಿ ಆಗಿದೆ. DCC ಬ್ಯಾಂಕ್ದಾಗ ಡೈರೆಕ್ಟ್ರುಗಳು ಅವರೇ. ಈಗ ಮೊನ್ನೆ ಇನ್ನೊಂದು ಬಂದಿಲ್ಲ ಲಿಸ್ಟ್. ಇಷ್ಟೆಲ್ಲ ಗಲಾಟೆ ನಡೀತಾ ಇದೆ ಅಂದರೆ ಈಗ APMC ಅಧ್ಯಕ್ಷರು ಕೂಡ ಒಂದು ಲಿಂಗಾಯತ ಹೋಗ್ಯದ, ಈ ಶೀಘ್ರದಲ್ಲಿ ಆರ್ಡರ್ ಬರ್ತಾ ಸುದ್ದಿ ಅದ. ಸೊ ಇವೆಲ್ಲ ಆಗ್ತಾಯಿದೆ. ಇದು ಒಳ್ಳೆಯ ಬೆಳವಣಿಗೆಲ್ಲ. ಅದಕ್ಕೆ ನಾವು ಸುದ್ದಿ ಮಾಧ್ಯಮದ ಮುಖಾಂತರ ನಾವು ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಕೊಡ್ತಾ ಇದ್ದೇವೆ. ನೀವು ಯಾರು ಪಕ್ಷ ಬಿಡಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೇವೆ. ಇದು ನಮ್ಮ ವರಿಷ್ಠ ಗಮನಕ್ಕೆ ತಂದು ನೀವು ನ್ಯಾಯ ಕೊಡ್ತೀವಿ.